ನಮಸ್ಕಾರ ಸ್ನೇಹಿತರೆ, ನಾನು ಬಂದಿದ್ದೀನಿ ಅಂದರೆ ಏನಾದರೂ ಸಮಥಿಂಗ್ ವಿಷಯಗಳನ್ನ ತಂದಿರ್ತೀನಿ. ಸೊ ಇವತ್ತು ತೇಜಸ್ವಿ ಅವರು ತುಂಬ ನೆನಪು ಕಾಣ್ತಾ ಇದ್ದಾರೆ. ಬಿಕಾಸ್ ಪ್ರತಿದಿನವೂ ನೆನಪು ಮಾಡ್ಕೊಳ್ತೀವಿ, ಬಟ್ ಪರ್ಟಿಕ್ಯುಲರ್ಲಿ ಈ ದಿನ 18 ವರ್ಷದ ಹಿಂದೆ ಅವರು ಇಹಲೋಕಕ್ಕೆ ತ್ಯಜಿಸಿದಂಥ ನನ್ನ ತೇಜಸ್ವಿ, ನನ್ನ ಹೆಮ್ಮೆಯ ತೇಜಸ್ವಿ, ನನ್ನ ಹೆಮ್ಮೆಯ ಪೂರ್ಣಚಂದ್ರ ತೇಜಸ್ವಿ ಅವರು. ಸೊ ನಾನು ಈ ಕೃತಿ ತೋರಿಸ್ತಾ ಇದ್ದೀನಲ್ಲ, ಕಾರ್ವಾಲೋ ಅಂತ, ದಯವಿಟ್ಟು ನಿಮ್ಮ ಮನೆಗಳಲ್ಲಿ ತಂದು ಓದಿಸಿ. ಬಿಕಾಸ್ ಇದು ಒಂದು ಕೃತಿ ಸಾಕು. ಬಹುಶಃ ಯಾವ ರೀತಿ ಅವರು ಆ ಒಂದು ಪ್ರಾಣಿನ ಅಂದರೆ ಸೈಂಟಿಫಿಕ್ ಆಗಿ ಅದು ಅನ್ಸೈಂಟಿಫಿಕ್ ಅಂತ ಬೇರೆಯವ್ರು ಹೇಳ್ತಾರೆ, ಬಟ್ ಅವರು ಹುಡ್ಕೊಂಡು ಹೋದಂಥ ಪರಿಸ್ಥಿತಿ, ಅಲ್ಲಿ ಆ ಕಿವಿ ಇರೋವಂಥ ಇದು ಅಂದರೆ ಒಂದು ಜರ್ನಿ. ಇದು ನಿಮಗೆ ಯಾರೇ ಬರೆದಿದ್ರು ಈ ಥರ ಸಿಗೋದಿಲ್ಲ. ಇದು ಒಂದು ಸಾಕು, ಕಾರ್ವಾಲೋ ಅನ್ನೋದು ಒಂದು ಸಾಕು. ಅವರ ಒಂದು ಪ್ರತಿಭೆ ಬಿಡಿ, ಅವರೆಲ್ಲವನ್ನು ಮೀರಿ ಬೆಳೆದಂಥವ್ರು. ಸೊ ದಯವಿಟ್ಟು ಇದನ್ನು ನಿಮ್ಮ ಮಕ್ಳಿಗೆ ಓದಿಸಿ. ಅಂದರೆ ಯಾವ ರೀತಿ ಒಂದು ಮಲೆನಾಡು ಸೊಬಗನ್ನ, ಅಲ್ಲಿ ಡಾಕ್ಟ್ರು, ಅಲ್ಲಿ ಒಂದು ಗಾಡಿ, ಅಲ್ಲಿ ಒಂದು ನಾಯಿಗಳು ಎಲ್ಲವೂ ಬರುತ್ತೆ. ಸೊ ನಾನಂತೂ ಸುಮಾರು ಸಲ ಓದಿದ್ದೀನಿ, ಈಗಲೂ ಓದ್ತಾನೆ ಇರ್ತೀನಿ. ಎರಡನೇದು ಆದಷ್ಟು ಇದನ್ನು ನಿಮ್ಮ ಮಕ್ಕಳುಗಳಿಗೆ ಓದಿಸಿ. ಸೊ ಒಂದು ಟ್ರಕ್ಕಿಂಗಿಗೆ ಆ ಥರನಾರು ಓದ್ಬೋದು. ಆಮೇಲೆ ಅದನ್ನು ಅವರು ಕೊನೆಯಲ್ಲಿ ಹೋಗಿ ನೋಡ್ತಾರಲ್ಲ, ಅದು ಭಾಳ ಕುತೂಹಲಕಾರಿಯಾಗಿದೆ. ಸೊ ಅದು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅದು, ತೇಜಸ್ವಿ ಅಂದರೆ ಏನು, ಯಾವ ರೀತಿ. ಆಮೇಲೆ ಇನ್ನೊಂದು, ಈ ಕಾರ್ವಾಲೋ ಪುಸ್ತಕನ ಅವರು ಯಾವ ರೀತಿ ಬರೆದಿದ್ದು ಅಂದರೆ ಕ್ಯಾಂಡ್ಲ್ ಲೈಟಲ್ಲಿ ಬರೆದಿದ್ದಂತೆ, ಅಂದರೆ ಮೊಂಬತ್ತಿ ದೀಪದಲ್ಲಿ ಬರೆದಿದ್ದು. ಬಿಕಾಸ್ ಅವ್ರಿಗೆ ಅಷ್ಟು ಕೊಟ್ಟು ಕರೆಂಟ್ ಎಳಿಸ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚಾಗಬೇಕಾಗಿರುತ್ತೆ. ಸೊ ಮೊದಲನೇ ಕೃತಿ ಇದು ಅವ್ರದ್ದು. ಅಲ್ಲಿ ಓದಂಥ ಸಂದರ್ಭದಲ್ಲಿ ದಯವಿಟ್ಟು ಕೊಂಡು ಓದಿ. ಅಂದರೆ ಅವರು ಕ್ಯಾಂಡಲ್ ಅಂದರೆ ಮೊಂಬತ್ತಿಲಿ ಬರೆದಂಥ ಒಂದು ಫೈನೆಸ್ಟ್ ಕೃತಿ ನನ್ನ ಪ್ರಕಾರ. ಇದಕ್ಕಿಂತ ಇನ್ಯಾವುದೂ ಬೇಕಾಗಿಲ್ಲ ಜ್ಞಾನಪೀಠ ಕೊಡೋದಕ್ಕೆ. ಅಯೋಗ್ಯರಿಗೆ ಕೊಟ್ಟಿದ್ದಾರೆ 3 ಜನಕ್ಕೆ. ಬಟ್ ಎನಿಹೌ ಸ್ನೇಹಿತರೆ, ದಯವಿಟ್ಟು ಓದಿ. ಸೊ ಕಾರ್ವಾಲೋ ನನಗೆ ತುಂಬ ನೆನಪಾಗ್ತಾ ಇದ್ದಾರೆ. ಪೂರ್ಣಚಂದ್ರ ತೇಜಸ್ವಿ ಅಲಿಯಾಸ್ ಪಂಪ ಪ್ರಶಸ್ತಿ ಪುರಸ್ಕೃತ, ಅಲಿಯಾಸ್ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ, ಅಲಿಯಾಸ್ ನಮ್ಮ ಕುವೆಂಪು ತಾತ ಅವರಷ್ಟೇ ಅವ್ರಿಗಿಂತ ಎತ್ತರಕ್ಕೆ ಬೆಳೆದಂಥ ನನ್ನ ಪ್ರಕಾರ ನನ್ನ ತೇಜಸ್ವಿ. ಸೊ ದಯವಿಟ್ಟು ಇದನ್ನು ಓದಿ. ನಮಸ್ಕಾರ ಸ್ನೇಹಿತರೆ.